ನೋಡಿ ಎಂತ ಅನ್ಫಾರ್ಚುನೇಟ್ ಅಂತಂದ್ರೆ ರೇಣುಕಾಸ್ವಾಮಿ ಇವತ್ತು ಬದುಕಿದ್ದಿದ್ರೆ ಇವತ್ತು ಮೊದಲ ವರ್ಷದ ವಿವಾಹ ವಾರ್ಷಿಕೋತ್ಸವ. ಚಿತ್ರದುರ್ಗದ ರೇಣುಕಾಸ್ವಾಮಿ ಸಹನಾ ಅವರ ಮೊದಲ ವರ್ಷದ ವಿವಾಹ ವಾರ್ಷಿಕೋತ್ಸವ ಇವತ್ತು. ಆದರೆ ಏನು ವಾರ್ಷಿಕೋತ್ಸವ ಮಾಡ್ತಾರೆ, ಏನು ಸಂಭ್ರಮ ಪಡ್ತಾರೆ? ರೇಣುಕಾಸ್ವಾಮಿ ಮನೆಯಲ್ಲಿ ಸಂಭ್ರಮದ ಬದಲು ಸೂತಕ ಆವರಿಸಿದೆ. ಗರ್ಭಿಣಿ ಹೆಂಡತಿ ಜೊತೆ ಮೊದಲ ವಾರ್ಷಿಕೋತ್ಸವಕ್ಕೆ ಒಳ್ಳೆ ಪ್ಲಾನೇ ಮಾಡಿದ್ರು ಸ್ವಾಮಿ. ವರ್ಷ ಕಳೆಯೋ ಮುನ್ನವೇ ರೇಣುಕಾಸ್ವಾಮಿ ಅವರು ಮೃತಪಟ್ಟಿದ್ದಾರೆ. ಹಾಗಾಗಿ ವಿಪರೀತ ದುಃಖದಲ್ಲಿ ಅವರ ಕುಟುಂಬ ಇದೆ. ಒಂದು ಕಡೆ ರೇಣುಕಾ ಅವರ ಪತ್ನಿ ಸಹನಾ ಕಂಪ್ಲೀಟ್ ಮೌನಕ್ಕೆ ಶರಣಾಗಿದ್ದಾರೆ. ಪಾಪ ಅವರ ತಂದೆ ತಾಯಿ ಇಬ್ಬರು ಕೂಡ ದುಃಖವನ್ನ ಹಂಚಿಕೊಂಡಿದ್ದಾರೆ. ಇವತ್ತಿಗೆ ನನ್ನ ಮಗಂದು ವೆಡ್ಡಿಂಗ್ ಆನಿವರ್ಸರಿ, ಫಸ್ಟ್ ಆನಿವರ್ಸರಿ ಇತ್ತು. ದೇವರ ದಯೆಯಿಂದ ಅದು ಎಲ್ಲ ದೇವರು ನಮಗೆ ಅತ್ಯಂತ ಗೌರವವಾದ ಶಿಕ್ಷೆ ಕೊಟ್ಬಿಟ್ಟು ವೆಡ್ಡಿಂಗ್ ಆನಿವರ್ಸರಿ ಮಾಡೋಕ್ಕೆ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ದೆ, ಮಗ ಸೊಸೆ ಎಲ್ಲ. ಆಮೇಲೆ ನಾವು ಆ್ಯಕ್ಚುಲಿ ಇವತ್ತು ಅವನಿಗೆ ವೀಕ್ಲಿ ಆಫ್ ಬೇರೆ, ಇದರಿಂದ ದೊಡ್ಡದಾಗಿ ಇದು ಮಾಡಬೇಕು ಮಟ್ಬೇಕಂತ ಭಾಳ ಸಂತೋಷದಿಂದ. ಯಾಕಂದರೆ ಅವನ ಹೆಂಡ್ತಿ ಪ್ರೆಗ್ನೆಂಟ್ ಇದ್ಲು, ವೆಡ್ಡಿಂಗ್ ಆನಿವರ್ಸರಿ ಇತ್ತು. ಹೀಗಾಗಿ ಎಲ್ಲರನ್ನೂ ಕರೆಸಿ, ಅವ್ರ ಮಾವ ಅವ್ರನ್ನ ಎಲ್ಲರನ್ನೂ ಕರೆಸಿ ನಾವು ಖುಷಿಯಾಗಿ ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಮಾಡ್ಬೇಕಂತ ಆಯಿತು. ಆದರೆ ದುರಾದೃಷ್ಟ, ನಮ್ಮ ಮನೆತನದಲ್ಲಿ ಒಂದು ಘೋರ ಒಂದು ಅನಾಹುತ ಆಗಿಬಿಟ್ಟಿದೆ, ಆಕಾಶ ಕಳಿಸ್ಬಿಟ್ಟಿದೆ. ಇವತ್ತಂತೂ ನಮ್ಮ ಸೊಸೆ ಕಂಪ್ಲೀಟ್ ಅಪ್ಸೆಟ್ ಆಗಿಬಿಟ್ಟಾಳೆ. ಅವಾಗೆ ಆ ವೆಡ್ಡಿಂಗ್ ಆನಿವರ್ಸರಿ ಡೇಟ್ ಎಲ್ಲ ಮಾತಾಡ್ಕೊಂಡು ನೆನಪು ಮಾಡ್ಕೊಂಡು ಇವತ್ತು ಎಷ್ಟು ಚೆನ್ನಾಗಿತ್ತು ಅಂತಂದೆಲ್ಲ ಮಾಡಿದ್ದಾರೆ. ನಮಗೆ ಇವತ್ತು ಭಾಳ ದುಃಖದ ದಿನ ಇವತ್ತು. ನಮ್ಮ ರೇಣುಕಾಸ್ವಾಮಿ ಅವ್ರದ್ದು ಇವತ್ತಿಗೆ ಮದುವೆ ಆಗಿ 1 ವರ್ಷ ಆಗ್ತಿತ್ತು. ಅವನು ಇದ್ದಿದ್ರೆ ನಮಗೂ ಭಾಳ ಸಂತೋಷ ಆಗ್ತಿತ್ತು. ನಾವು ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಪಟ್ಟಿದ್ವಿ. ಅವನು ಮೊದಲೇ ಪ್ಲ್ಯಾನ್ ಮಾಡಿದ್ದ, ಹೋಗೋಣ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ, ಮತ್ತು ಎಲ್ಲ ಹೋಟೆಲಿಗೆಲ್ಲ ಹೋಗೋಣ, ಅಪ್ಪಾಜಿ ನಾನು ನೀವು ಮತ್ತು ಅವ್ರ ತಂಗಿಗೆ ಅವ್ರ ಮನೆ ನಮ್ಮ ಮಾಮಂಗೆ ಬರೋಕ್ಕೆ ಹೇಳೋಣ, ಹೊಸಪೇಟೆಯಿಂದ ಬರ್ತಾರೆ, ಎಲ್ಲ ಸೇರ್ಕೊಂಡು ಹೋಗಿ ಮಾಡಿ ಬರೋಣ, ಅಲ್ಲಿ ಅವಳಿಗೂ ಬಟ್ಟೆ ಅದು ಏನಾರು ಕೊಡಿಸ್ತೀನಿ ನನ್ನ ಹೆಂಡ್ತಿಗೆ ಅಂತ ಹೇಳಿ ಭಾಳ ಆಸೆಯಿಂದ ನಮ್ಮ ಎದುರಿಗೆಲ್ಲ ಹೇಳಿ ಖುಷಿಪಟ್ಟಿದ್ದ. ಅದೇ ರೀತಿ ಆಯ್ತಪ್ಪ, ಹೆಂಗಿದ್ರು ವಾರದ ರಜೆ ಇರುತ್ತೆ, ಇವತ್ತು ಶುಕ್ರವಾರ, ಹೋಗೋಣ ತಗೋ, ಹೋಗಿ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತಂದು ಹೇಳಿದ್ವಿ. ಆದರೆ ವಿಧಿ ಆಟ ನಮ್ಗೆ ಅದು ಅವಕಾಶ ಕೊಡಲಿ. ಮಗು ಆಗಿದ್ರೆ ಅವನಿಗೂ ಆಸೆ ಇತ್ತು, ಯಾವ್ದಾರು ಆಗಲಿ ಅಂತ. ಹುಟ್ಟಕ್ಕಿಂತ ಮುಂಚೆನೇ ಮಗು ತಂದೆನ ಕಳ್ಕೊಂಬಿಡ್ತು, ಅವನು ಮಗು ನೋಡಲಿಲ್ಲ. ಅದೇ ಒಂದು ಬೇಜಾರು.